ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ. ಗಿರೀಶ್ ಭಟ್ಟಣ್ಣನವರ್, ಮಹೇಶ್ ತಿಮ್ಮಾರೋಡಿ, ಎಂಡಿ ಸಮೀರ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಮೂವರನ್ನ ಕೂಡಲೇ ಬಂಧಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರಿಗೆ ದೂರು ಸಲ್ಲಿಕೆ ಆಗಿದೆ. ಲಕ್ಷಾಂತರ ಜನರ ನಂಬಿಕೆ ಗೌರವಗಳಿಗೆ ಧಕ್ಕೆಯುಂಟು ಮಾಡಿದ್ದಾರೆ. ಸುಳ್ಳು ದೂರನ್ನ ನೀಡಿ ಜನರಲ್ಲಿ ಗೊಂದಲ ಮೂಡಿಸಿದ್ದಾರೆ. ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲರನ್ನು ಬಂಧಿಸಿ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರು ದಾಖಲಿಸಿದ್ದಾರೆ. ಶವಹೋತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ದೂರು ಏನು ಅನ್ನುವಂಥದ್ದನ್ನು ಸ್ವತಃ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಸರ್, ಈಗ ಏನಂತ ದೂರನ್ನು ಕೊಟ್ಟಿದ್ದಾರೆ ಸರ್, ಮತ್ತು ನಿಮ್ಮ ಏನು ಆಗ್ರಹ? ಸರ್, ಧರ್ಮಸ್ಥಳದ ವಿಚಾರದಲ್ಲಿ ನಾನು ಗಮನಿಸಿದ ಹಾಗೆ ರಾಜ್ಯದ ಬಗ್ಗೆ ಅವಮಾನ ಆಗುವಂಥ ಒಂದು ವಿಚಾರಗಳು ಬೇರೆ ಮಾಧ್ಯಮಗಳಲ್ಲಿ ನಾನು ಗಮನಿಸಿದಾಗ ನನಗೆ ಭಾಳ ನೋವಾಯಿತು. ಮೊದಲು ಈ ಮಹೇಶ್ ತಿಮ್ಮಾರೋಡಿ ಮತ್ತು ಗಿರೀಶ್ ಭಟ್ಟಣ್ಣ ಅವರು ಮತ್ತು ಎಂಡಿ ಸಮೀರ್ ಅವರು ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಸುಜಾತಾ ಭಟ್ಟಣ್ಣ ಒಂದು ವೃದ್ಧೆಯನ್ನು ಕರ್ಕೊಂಡು ಬಂದು ಆಕೆಗೆ ಅನನ್ಯ ಭಟ್ಟಣ್ಣ ಮಗಳಿಂದು ಅವಳು MBBS ಓದಬೇಕಾದ್ರೆ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂಥೇಳಿ, ಮತ್ತು ಅದನ್ನು ಕೇಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸುಜಾತಾ ಭಟ್ಟರ ಮೇಲೆ ಒಂದು ಹಲ್ಲೆಯನ್ನು ಕೂಡ ನಡೆಯುತ್ತೆ. ಅವರು 3 ತಿಂಗಳು ಕೋಮಾಗಿ ಹೋಗಿರ್ತಾರೆ. ಈ ಥರ ಪ್ರತಿಯೊಂದು ದಿವಸ ಒಂದೊಂದು ಸುಳ್ಳನ್ನು ಹೇಳ್ಕೊಂಡು ಬರ್ತಾಯಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿ ಇದ್ರ ಬಗ್ಗೆ ಪೊಲೀಸರಿಗೆ ಒಂದು ದೂರು ದಾಖಲಾಗುತ್ತೆ, ಒಂದು ಗಂಭೀರ ಪ್ರಕರಣ ಕ್ರಮ ತಗೊಳ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ. ಆದರೆ ಅದೇ ರೀತಿ ಯಾವುದೇ ರೀತಿ ದೂರು ದಾಖಲೆ ಕಂಡು ಬರದೇ ಇರೋದ್ರಿಂದ ಸೊ ನಾನು ಮೈಸೂರಿಂದ ಬಂದು ದೂರನ್ನು ಕೊಟ್ಟಿದ್ದೀನಿ. ನಿಮ್ಮ ಯಾರ ವಿರುದ್ಧ ಎಲ್ಲ ಕ್ರಮ ಕೈಗೊಳ್ಳಬೇಕಂತ ದೂರು? ಸುಜಾತಾ ಭಟ್ ಮತ್ತು ಇವ್ರನ್ನ ಕರ್ಕೊಂಡು ಬಂದು ಪ್ರಚೋದನೆ ಕೊಟ್ಟಂತಹ ಮಹೇಶ್ ತಿಮ್ಮಾರೋಡಿ ಮತ್ತು ಗಿರೀಶ್ ಭಟ್ಟಣ್ಣನವರು ಮತ್ತು MD ಸಮೀರ್. ಸರ್, ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಸ್ವತಃ ಸುಜಾತಾ ಭಟ್ ಅವರು ತಮ್ಮ ಮಗಳು ಕಾಣೆಯಾಗಿದೆ ಅಂತ ಹೇಳ್ತಾರೆ ಹೊರತು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತ ಹೇಳೋದು. ಆದರೆ ಗಿರೀಶ್ ಭಟ್ಟಣ್ಣ ಮತ್ತು MD ಸಮೀರ್ ಅವರು ಅನನ್ಯ ಭಟ್ಟರ ಅಪಹರಣ ಮಾಡಿದರೆ ಮತ್ತು ಅತ್ಯಾಚಾರ ಮಾಡಿದರೆ ಕೊಲೆ ಮಾಡೋಣ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಸಾಕ್ಷ್ಯಗಳ ಮೇಲೆ ಇವರು ಈ ಥರ ಹೇಳ್ತಾರೆ. ಮತ್ತು ಇದ್ರ ಬಗ್ಗೆ ಕೂಡ ಎಲ್ಲೂ ಕೂಡ ಒಂದೇ ಒಂದು ದೂರು ದಾಖಲು ಮಾಡಲ್ಲ ಅಥವಾ ಮಾನ್ಯ ನ್ಯಾಯಾಲಯ ಕೂಡ ಅದು ಮಾಡೋದು. ಅವ್ರ ಉದ್ದೇಶನೇ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥದ್ದು. ಆದರೆ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬಗ್ಗೆ ಕೂಡ ಅಪಪ್ರಚಾರ ಆಗ್ತಿದೆ. ಮತ್ತು ಬೇರೆ ರಾಜ್ಯದ ಜನಗಳು ಕರ್ನಾಟಕದ ಬಗ್ಗೆ ಒಂದು ಕೇವಲ ರೀತಿಯಲ್ಲಿ ನೋಡುವಂಥದ್ದು, ಮಾತಾಡುವಂಥದ್ದು ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ದೂರನ್ನು ಕೊಟ್ಟಿದ್ದೀನಿ. ಏಕೆ ಪ್ರಕರಣದಲ್ಲಿ ಧರ್ಮಸ್ಥಳದ ಟಾರ್ಗೆಟ್ ಆಗ್ತಾ ಇದೆ ಅಂತ ಏನಾದರೂ? ಸರ್, ಖಂಡಿತ ಅಲ್ಲ ಸರ್. ನೋಡಿದಾಗ ಅಲ್ಲಿ ಬಂದೇ ಬರ್ತಾರೆ. ಈಗ ಸರ್, ಇವರು ನ್ಯಾಯ ಕೊಡ್ತೀವಿ ಅಂತ ಹೇಳೋದು, ಅದಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅನ್ನೋ ಬಗ್ಗೆ ಎಲ್ಲೂ ಹೇಳಲ್ಲ. ಈಗ ಸಾಕ್ಷಾಧಾರ ಹೇಳಿದೆ, ಸಾಕ್ಷಾಧಾರ ಅಂತ ಹೇಳಿದ್ರೆ ಎಲ್ಲೂ ಕೂಡ ಒಂದು ಸಾಕ್ಷಾಧಾರ ಕೊಡೋದು. ಅವ್ರು ನಿಜವಾಗ್ಲೂ ನ್ಯಾಯ ಕೊಡಿಸುವಂಥದ್ದು ಅಥವಾ ಅವ್ರ ಸಾಕ್ಷಾಧಾರ ಇದ್ದರೆ ಅವ್ರು ಕಾನೂನುಬದ್ಧವಾಗಿ ನೋಡಿ, ನಾನೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತೀನಿ. ಆದರೆ ನಾನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀನಿ ಹೊರತು ಕೇವಲ ವೀಡಿಯೋಗಳನ್ನ ಮಾಡಿ ಬಿಡುಗಡೆ ಮಾಡ್ತಿಲ್ಲ. ಅದೇ ರೀತಿ ಅವರು ಕೂಡ ಕಾನೂನುಬದ್ಧವಾಗಿ ಸಂಬಂಧಪಟ್ಟ ಪೊಲೀಸರ ದೂರ ಅರ್ಜಿ ಕೊಡುವಂಥದ್ದು ಅಥವಾ ಪೊಲೀಸರ ಕ್ರಮ ತಗೊಳ್ಳಿದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಕೊಡುವಂಥದ್ದು. ಸೊ ಈ ರೀತಿ ಕಾನೂನಾತ್ಮಕ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕು ಹೊರತು ಕೇವಲ ವೀಡಿಯೋಗಳ ಮೂಲಕ ಯಾರಿಗೂ ಕೂಡ ನ್ಯಾಯ ಕೊಡಿಸೋಕ್ಕಾಗಲ್ಲ. ಹಾಗಾಗಿ ಇವ್ರ ಉದ್ದೇಶನೇ ಧರ್ಮಸ್ಥಳದ ಒಂದು ವಿರುದ್ಧ ಷಡ್ಯಂತ್ರ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದೇ ಅವ್ರ ಉದ್ದೇಶ ಮೇಲ್ನೋಟಕ್ಕೆ ಸ್ಪಷ್ಟ ಕಂಡು ಬರ್ತದೆ. ಅದ್ರ ಜೊತೆ ಅದೇ ಅವ್ರ ಉದ್ದೇಶ ಧರ್ಮಸ್ಥಳ ಆದರೂ ಕೂಡ ಇಲ್ಲಿ ರಾಜ್ಯದ ಮರ್ಯಾದೆ ಕೂಡ ಹೋಗ್ತಾ ಇರೋದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.